ಇನ್ನು ಪ್ರವಾಸಿ ತಾಣಗಳ ಅಭಿವೃದ್ಧಿ ವಿಚಾರಕ್ಕೆ ಯಾವ ರೀತಿ ಬಜೆಟ್ನಲ್ಲಿ ಗಮನವನ್ನು ಹರಿಸಿದ್ದಾರೆ ಅನ್ನೋದನ್ನ ಗಮನಿಸೋಣ. ಪ್ರವಾಸೋದ್ಯಮಕ್ಕಾಗಿ ಸಿದ್ದರಾಮಯ್ಯ ಅವರು ವಿಶೇಷ ಒತ್ತನ್ನೇ ಕೊಡಲಾಗಿದೆ. ಅಂಜನಾದ್ರಿ, ಗೋಕಾಕ್, ದಾಂಡೇಲಿ, ಸವದತ್ತಿಗಳಲ್ಲಿ ವಿಶೇಷ ಅಭಿವೃದ್ಧಿಗೆ ಚಿತ್ತವನ್ನ ಇಟ್ಟಿದ್ದಾರೆ. ಮಂಗಳೂರಿನಲ್ಲಿ ಜಲ ಮೆಟ್ರೋ ಸೇವೆಯನ್ನು ಕೂಡ ನಿರ್ಮಾಣ ಮಾಡುವಂತಹ ಗುರಿ. ಕರಾವಳಿಯಲ್ಲಿ ಸಮುದ್ರ ಆಂಬ್ಯುಲೆನ್ಸ್ ಸೇವೆಗೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರವಾಸೋದ್ಯಮಕ್ಕೆ ಸಿದ್ದರಾಮಯ್ಯನವರು ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಹಾಗೂ ಸುತ್ತಮುತ್ತ ಪ್ರದೇಶಗಳ ಅಭಿವೃದ್ಧಿಗಾಗಿ ಒಟ್ಟು 100 ಕೋಟಿಯನ್ನ ವಿನಿಯೋಗ ಮಾಡಲಿಕ್ಕಾಗಿ ಅದನ್ನ ಇಡಲಾಗಿದೆ. ಸೊ ಅದರ ಅಭಿವೃದ್ಧಿಗಾಗಿ ಇದೆಲ್ಲವೂ ಕೂಡ ಖರ್ಚಾಗುತ್ತೆ. ಪ್ರವಾಸೋದ್ಯಮದ ಬಗ್ಗೆ ವಿಶೇಷ ಗಮನವನ್ನು ಹರಿಸಿದ್ದಾರೆ. ಪ್ರವಾಸೋದ್ಯಮವನ್ನು ಚೆನ್ನಾಗಿ ಮಾಡಿದಂತಹ ಪಕ್ಷದಲ್ಲಿ ಅದು ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಅಂತ. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ 100 ಕೋಟಿಯನ್ನ ಇಡಲಾಗಿರುವಂಥದ್ದು. ಈ ಹಿಂದೆ ಕೂಡ ಅವರು ಹೇಳಿದ್ರು, ಅಂಜನಾದ್ರಿ ಬೆಟ್ಟವನ್ನು ನಾವು ಮತ್ತಷ್ಟು ಜೀರ್ಣೋದ್ಧಾರ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ. ತಿರುಪತಿ, ಶ್ರೀಶೈಲ, ವಾರಣಾಸಿಯಲ್ಲಿ ಕರ್ನಾಟಕ ವಸತಿ ಸಂಕೀರ್ಣವನ್ನ ಮಾಡುವಂತಹ ಗುರಿಯನ್ನು ಕೂಡ ಹೊಂದಲಾಗಿದೆ. ಈ ಕುರಿತಾಗಿ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. 10 ಪ್ರವಾಸಿ ತಾಣಗಳಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ಕೇಬಲ್ ಕಾರ್ ಮತ್ತು ರೋಪ್ ವೇಗಳನ್ನ ನಿರ್ಮಾಣ ಮಾಡುವಂತಹ ಗುರಿಯನ್ನು ಕೂಡ ಇಡಲಾಗಿದೆ. ಅದಕ್ಕಾಗಿ ಸೌಲಭ್ಯಗಳ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಗೋಕಾಕ್ ಜಲಪಾತ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಗೋಕಾಕ್ ಜಲಪಾತಕ್ಕೆ ಹಲವಾರು ಪ್ರವಾಸಿಗರು ಬರ್ತಾರೆ. ಅದನ್ನ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡಬೇಕು ಅನ್ನುವಂತಹ ಗುರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಕ್ರೂಸ್ ಪ್ರವಾಸೋದ್ಯಮ ಬಂದರನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಮಂಗಳೂರಿನ ಗುರುಪುರ, ನೇತ್ರಾವತಿ ನದಿಗಳಲ್ಲಿ ಜಲ ಮೆಟ್ರೋ ಸೇವೆಗೂ ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜಾರಿ ಆಗುತ್ತೆ ಅನ್ನೋದನ್ನ ನೋಡಬೇಕು. ಬಂಡೀಪುರ, ದಾಂಡೇಲಿ, ಕಬಿನಿಯಲ್ಲಿ 25 ಕೋಟಿ ವೆಚ್ಚದ ಇಂಟರ್ಪ್ರಿಟೇಷನ್ ಸೆಂಟರ್ನ ಕೂಡ ಮಾಡುವಂತಹ ಗುರಿಯನ್ನ ಹಾಕೊಳ್ಳಲಾಗಿದೆ. ಇದಿಷ್ಟು ಕೂಡ ಪ್ರವಾಸೋದ್ಯಮವನ್ನ ಉತ್ತಮ ಮಾಡಲಿಕ್ಕಾಗಿ, ಅದರ ಅಭಿವೃದ್ಧಿಗಾಗಿ ಮಾಡ್ತಾ ಇರ್ತಕ್ಕಂತಹ ಪ್ರಯತ್ನ. ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ಮಂಡಳಿ ಕೂಡ ರಚನೆ ಮಾಡಲಾಗುತ್ತೆ. ಅದನ್ನ ನಿನ್ನೆ ಅಷ್ಟೇ ಕೂಡ ಹೇಳ್ಕೊಂಡಿದ್ರು. ಅದಕ್ಕಾಗಿ ಅಭಿವೃದ್ಧಿಗಾಗಿ ಒಂದು ಕಮಿಟಿಗಳನ್ನ ಮಾಡ್ತೀವಿ ಅಂತ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಒಂದು ಜೀರ್ಣೋದ್ಧಾರಕ್ಕಾಗಿ ಒಟ್ಟು 100 ಕೋಟಿ ವೆಚ್ಚವನ್ನ ಮಾಡ್ತೀವಿ ಅಂತ ಅದಕ್ಕಾಗಿ ಮೀಸಲಾಗಿ ಇಡಲಾಗ್ತಾ ಇದೆ. ತಿರುಮಲ, ಶ್ರೀಶೈಲ, ವಾರಣಾಸಿ ಗುಡ್ಡದ ಸುಸಜ್ಜಿತ ವಸತಿ ಸಂಕೀರ್ಣ ಮಾಡುವಂತಹ ಗುರಿ. ಗೋಕಾಕ್ ಜಲಪಾತ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡಬೇಕು ಅನ್ನುವಂತಹ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಮಂಗಳೂರಿನ ಗುರುಪುರ, ನೇತ್ರಾವತಿ ನದಿಗಳಲ್ಲಿ ಜಲ ಮೆಟ್ರೋ ಸೇವೆಗೆ ಈಗ ಚಿಂತನೆಯನ್ನ ಮಾಡಲಾಗಿದೆ. ಬಂಡೀಪುರ, ದಾಂಡೇಲಿ, ಕಬಿನಿಯಲ್ಲಿ 25 ಕೋಟಿ ವೆಚ್ಚದಲ್ಲಿ ಅಲ್ಲೊಂದಷ್ಟು ಅಭಿವೃದ್ಧಿ ಆಗಬೇಕು ಅಂತ. ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ಮಂಡಳಿ ರಚನೆಯನ್ನು ಕೂಡ ಇಲ್ಲಿ ಮಾಡುವಂತಹ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಶ್ರೀ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ಮಂಡಳಿ ರಚನೆಗೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ. ನೇತ್ರಾವತಿ ನದಿ, ಗುರುಪುರ, ಮಂಗಳೂರಿನಲ್ಲಿ ಜಲ ಮೆಟ್ರೋ ಸೇವೆಗೆ ಮುಂದಾಗ್ತಾರೆ.